ಈ ಕಣ್ಣನ್ನು ಶುದ್ಧವಾಗಿ ಇಟ್ಕೊಳ್ಳುವ ಸಾಧ್ಯತೆ ಇದೆಯಾ? ಬಾಯಲ್ಲಿ ನೀರು ಹಾಕ್ಕೋಬೇಕು, ಆಮೇಲೆ ಬೇಸಿನ್ ಹತ್ರ ನಿಂತು ಅಥವಾ ಸ್ವಲ್ಪ ನೀರನ್ನ ತಗೊಂಡು ಆ ಕಣ್ಣಿನ ಓಪನ್ ಮಾಡಿ ಕಣ್ಣಿಗೆ ಈ ಥರ ನೀರನ್ನ ಫ್ಲ್ಯಾಶ್ ಮಾಡ್ತಾ ಇರಬೇಕು. ಈಗ ಮೆಡಿಕಲ್ ಸ್ಟೂಡೆಂಟಿಗೆ ನೀವು ಓದಬೇಡ ಅನ್ನೋಕ್ಕಾಗುತ್ತಾ? ಹಾಗಾದ್ರೆ ನೋಡಿ ಆಲ್ಮೋಸ್ಟ್ 80% ಮೆಡಿಕಲ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರಿಗೆ ಚಶ್ಮಾ ಇದೆ. ಕಣ್ಣನ್ನು ಈ ಥರ ಉಜ್ಕೋಬಾರ್ದು. ನಮಗೆ ಈ ಬೆರಳು ಕಾಣಿಸ್ತಾ ಇದೆಯಲ್ಲ, ನಮಗೆ ಇದು ಈ ಬೆರಳು ಕಿರು ಬೆರಳು, ಇಲ್ಲಿಂದ ನಮಗೆ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಸರ್ಕ್ಯುಲೇಷನ್ ಕೊಡ್ತಾ ಇರಬೇಕು. ಇದರಲ್ಲಿ ತಾಕತ್ತು ಇರೋದಿಲ್ಲ, ಈ ಕೆರು ಬೆರಳಿನಲ್ಲಿ ನಮಗೆ ತಾಕತ್ತು ಜಾಸ್ತಿ ಇರೋದಿಲ್ಲ. ಅದನ್ನು ಈ ಬೆರಳನ್ನ ಯೂಸ್ ಮಾಡಿಕೊಂಡು ನಾವು ಟ್ಯಾಪ್, ಕಣ್ಣಿಗೆ ಏನು ಬೇಕು, ವಿಟಮಿನ್ಸ್ ಏನು ಬೇಕು, ವೈಟಮಿನ್ಸ್ ಏನು ಬೇಕು ಅಂದರೆ ಪೋಷಕಾಂಶ ಕಣ್ಣಿಗೆ ಏನು ಬೇಕು ಅದು ಕೊಡದೇ ಇರುವುದು, ಅದು ಒಂದು ಬೇಸಿಕ್ ಕಾರಣ. ಸೊ ಈಗ ನೀವು ಮೊನ್ನೆ ಯಾವಾಗ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ನಾನು ಚಸ್ಮಾ ಹಾಕೋದಿಲ್ಲ ಅಂತ. ನೀವು 60 ಕ್ರಾಸ್ ಆದರೂ ಕೂಡ ನೀವು ಇವತ್ತು ನನಗೆ ಎಷ್ಟೇ ಸಣ್ಣದು ತೋರಿಸಿ ನಾನು ಓದಬಲ್ಲೆ. ಕಣ್ಣು ಶುದ್ಧತೆ ಇದೆ, ಹೌದು. ಕಿವಿನೂ ಚೆನ್ನಾಗಿದೆ, ಕಣ್ಣು ಶುದ್ಧತೆ ಇದೆ, ಕಣ್ಣು ಶುದ್ಧತೆ ಇದೆ, ಮನಸ್ಸು ಶುದ್ಧವಾಗಿ ಇಟ್ಕೊಂಡಿದೆ. ಈ ಕೆಲವು ಕೇಳ್ತಾನೆ ಡೈ ಆಗ್ತೀರಾ? ಇಲ್ಲ. ಹೌದು. ನಾವು ಆರ್ಟ್ ಆಫ್ ಲಿವಿಂಗ್ಗೆ ಇಂಟರ್ವ್ಯೂಗೆ ಹೋದಾಗ ಆರ್ಟ್ ಆಫ್ ಲಿವಿಂಗ್ ಓಕೆ, ಆರ್ಟ್ ಆಫ್ ಡೈಯಿಂಗ್ ಯಾಕೆ ಅಂತ ಕೇಳಿದ್ದೆ. ಹೌದು, ಒಂದು 25-30 ವರ್ಷದ ಹಿಂದೆ. ಪಾಪ ಅವ್ರಿಗೆ ಈಗ ಅರ್ಥ ಆಗಿ ಈಗ ಡೈಗೆ ಬಿಟ್ಟಿದ್ದಾರೆ. ಸೊ ನೀವು ಡೈ ಹಾಕೋದಿಲ್ಲ, ಓಕೆ. ಈಗ ನಾನು ಹೇಳೋದು, ಈ ಕಣ್ಣನ್ನು ಶುದ್ಧವಾಗಿ ಇಟ್ಕೊಳ್ಳುವ ಸಾಧ್ಯತೆ ಇದೆಯಾ? ಇದೆ. 40 ಅಂತೇವೆ ನಾವು, 40 ವರ್ಷಕ್ಕೆ ಕಣ್ಣಿಗೆ ಒಂದು ಪೊರೆ ಬರುತ್ತೆ. ಆವಾಗ ನಾವು ಅದಕ್ಕೆ 40 ಅಂತೇವೆ. ಬಹುಶಃ ನಾವು ಹಿಂದೆ ಕನ್ನಡಕವನ್ನು ಹಳ್ಳಿಯಲ್ಲಿ 40 ಅಂತಲೇ ಕರಿತಿದ್ದೆವು. 40 ಹಾಂ, ಎಲ್ಲ ನಾನು 40 ಇದೆಯೋ ಅಂತ ಕೇಳ್ತಿದ್ದೆವು. ಸೊ ಆದರೂ ಕೂಡ ಅದನ್ನು ಮೀರಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಆಯ್ತು. ನಾನು ಇದೀನಲ್ಲ ಎಕ್ಸಾಂಪಲ್, ನನ್ನ ಜೊತೆ ನಂತರ ಬೇಕಾದಷ್ಟು ಅಂತಲ್ಲ, ಅದು ಹೇಗೆ ಬೇಕಾದಷ್ಟು ಜನ ಇದ್ದಾರೆ. ಯಾಕಂದ್ರೆ ಈಗ ಸಣ್ಣ ಮಕ್ಕಳಿಗೆ ಕನ್ನಡಕ ಹಾಕೊಳ್ಳಿಕ್ಕೆ ಗೊತ್ತಿಲ್ಲ ಪಾಪ ಅವರಿಗೆ. ಆ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಕನ್ನಡಕ ಬರುತ್ತೆ, ಸೋಡಾ ಗ್ಲಾಸ್ ಅಂತ ತಪ್ಪದ್ದು. ಯಾಕೆ ಯಾವ ಥರ ಅಂತ ಹೇಳಿದ್ರೆ, ಕನ್ನಡಕ ಯಾಕೆ ಬೇಕು ಅಂತ ಹೇಳಿದ್ರೆ, ಒಂದು ಏಜ್ ಅಂತ ಆದಾಗ ಅದಕ್ಕೆ ಅದೊಂದು ದೃಷ್ಟಿ ಸ್ವಲ್ಪ ಕಮ್ಮಿ ಆಗ್ತದೆ. ಏಜಿನ ಪ್ರಕಾರ ಬಾಡಿ ತನ್ನ ಆ್ಯಕ್ಷನ್ ಅದು ಮಾಡುತ್ತೆ. ಬಟ್ ಅದಕ್ಕಿಂತ ಅದಕ್ಕೆ ಸ್ವಲ್ಪ ಚಾಲೆಂಜ್ ಮಾಡ್ಕೊಂಡು ನಾವು ಮುಂದೆ ಹೊರದಾಗ ಐ ಎಕ್ಸಸೈಸ್ ಅನ್ನೋದಿದೆ. ನೀವು ಈ ಲೈಟ್ನ ತುಂಬ ನೋಡ್ತಾ ಇದ್ರೆ ಮತ್ತೆ ಅದು ನನ್ನ ಕಣ್ಣು ಹಾಳಾಗುತ್ತೆ. ಆ ಬ್ಲೂ ಲೈಟ್ ಈಗ ನಮ್ಮ ಟೈಮ್ನಲ್ಲಿ ಮೊಬೈಲ್ ಇರಲಿಲ್ಲ. ಓಕೆ, ಮೊಬೈಲ್ ಬಂದಿದ್ದು ಯಾವಾಗ 92, 93 ನಂತರ ಬಂದಿದ್ದು. ಹೌದಾ? 90-95 ರೇಂಜಿಗೆ ಬಂದಿದ್ದು. ಹೌದಾ? ಆ ಮೊಬೈಲ್ ಅಲ್ಲಿ ತನಕ ಇರಲಿಲ್ಲ. ಮೊಬೈಲ್ ಬಂದು ಎಷ್ಟೋ ವರ್ಷದ ನಂತರ ನನ್ನ ಕೈಲಿ ಮೊಬೈಲ್ ಬಂದು, ನನಗೆ ಅದು ಬೇಡವೇ ಇತ್ತು. ಓಕೆ, ಬಟ್ ಆದರೂ ಅನಿವಾರ್ಯತೆಗಾಗಿ ನಾನು ತಗೋಬೇಕು ಈಗಿನ ಸಂದರ್ಭದಲ್ಲಿ. ಓಕೆ, ಅಂದರೆ ನಾವು ಮೊಬೈಲ್ ಜೊತೆ ಹುಟ್ಟಿದವರಲ್ಲ, ನಾವು ಅದನ್ನು ನೋಡೇ ಇಲ್ಲ. ಬಟ್ 91 ನಂತರ ಹುಟ್ಟಿದ ಮಕ್ಕಳು ಅದ್ರ ಜೊತೆಗೆ ಹುಟ್ಟಿದವರು, ಅವ್ರ ಜೊತೆ ಮೊಬೈಲ್ ಜೊತೆ ಹುಟ್ಟಿದವರು. ಆದ್ದರಿಂದ ಅವ್ರಿಗೆ ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಸೊ ಅದು ಒಂದು ಬೇರೆ ವಿಷಯ. ಬಟ್ ಒಂದು ಕಾಮನಾಗಿ ಹೇಳ್ಬೇಕಂತ ಹೇಳಿದರೆ, ಎಷ್ಟು ಸ್ಕ್ರೀನ್ನಲ್ಲಿ ನಾವು ಕ್ಲೋಸ್ ಸ್ಕ್ರೀನ್ನಲ್ಲಿ ನೋಡಿದಾಗ ಕೆಲವು ಹೆರಿಡಿಟಿ ಫ್ಯಾಕ್ಟರ್ ಅಂತ ಇರುತ್ತೆ, ಅದು ಲೆಕ್ಕ ಬೇರೆ. ಓಕೆ, ಆಮೇಲೆ ನಾವು ಕಣ್ಣನ್ನು ಹಾಳು ಮಾಡ್ಕೊಂಡಿರ್ತೀವಿ, ಅದು ಲೆಕ್ಕ ಬೇರೆ. ಕಣ್ಣು ಹಾಳು ಯಾವ ಥರ ಮಾಡ್ಕೊಂಡಿರ್ತೀವಿ, ಈ ಸಿಟ್ಟೂ ಒಂದು ಕಾರಣ. ಆಮೇಲೆ ಈ ನಮ್ಮ ಊಟ ತಿಂಡಿ ಕರೆಕ್ಟ್ ಇಲ್ಲದೆ ಇರೋದು ಒಂದು ಕಾರಣ. ಕರೆಕ್ಟಾಗಿ ನೀವು ಊಟ ತಿಂಡಿ ಅದು ಡಯಟ್ ನಿಮ್ಗೆ ಕರೆಕ್ಟಾಗಿ ಇಲ್ಲದೆ ಇರುವಂಥದ್ದು. ಯಾಕಂದರೆ ಕಣ್ಣಿಗೆ ಏನು ಬೇಕು, ವಿಟಮಿನ್ಸ್ ಏನು ಬೇಕು, ವೈಟಮಿನ್ಸ್ ಏನು ಬೇಕು ಅಂದರೆ ಪೋಷಕಾಂಶ ಕಣ್ಣಿಗೆ ಏನು ಬೇಕು ಅದು ಕೊಡದೇ ಇರುವುದು, ಅದು ಒಂದು ಬೇಸಿಕ್ ಕಾರಣ. ಆಮೇಲೆ ಈ ಡಿವೈಸಸ್ ಏನಿದೆ, ಆಮೇಲೆ ನೀವು ಬೇಕಾದಷ್ಟು ಓದ್ತಾ ಇದ್ದೀರಾ, ತುಂಬ ಕ್ಲೋಸಾಗಿ ಓದೋದು. ಪ್ರತಿಯೊಬ್ಬರು ಓದುಗರಿಗೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ. ಯಾಕಂತ ಹೇಳಿದ್ರೆ ವೈಟ್ ಪೇಜ್ನಲ್ಲಿ ಬ್ಲ್ಯಾಕಿಂಗ್ನಲ್ಲಿ ಅದು ನೋಡಿ ಅದೊಂದು ಸ್ವಲ್ಪ ಒಂದಾಗೋಸೋದು. ಆದ್ದರಿಂದ ಅದಕ್ಕೊಂದು ಸ್ಪೆಸಿಫಿಕ್ ಆಗಿ ಒಂದು ಎಕ್ಸಸೈಸ್ ಅಂತ ಇರುತ್ತೆ. ಅದು ಯಾವ ಥರ ನೀವು ಓದ್ತಾ ಇದ್ದರೆ ಓದ್ತಾನೇ ಇರಬಾರ್ದು, ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಕಣ್ಣು ಸ್ವಲ್ಪ ಮುಚ್ಚಿಬಿಡಬೇಕು. ಆಮೇಲೆ ಸ್ವಲ್ಪ ಅದಕ್ಕಾದಂಥ ಒಂದು ಎಕ್ಸಸೈಸ್ ಅಂತ ಹೇಳ್ತಿದ್ರೆ ರೊಟೇಷನ್, ಐ ಬಾಲ್ಸ್ ರೊಟೇಷನ್, ಗುಡ್ಡೆಗೆ ಒಂದು ಸ್ವಲ್ಪ ಎಕ್ಸಸೈಸ್ ಕೊಡ್ತಾ ಇರಬೇಕು. ಅದರಲ್ಲಿ ಬೇರೆ ಬೇರೆ ವಿಧಾನ ಇದೆ, ಯಾವ ಥರ ಓಪನ್ ಮಾಡಬೇಕು ಅದಕ್ಕೆಲ್ಲ. ಆ ಕಣ್ಣಿನ ಎಕ್ಸಸೈಸ್ ಸ್ವಲ್ಪ ನಾವು ಕೊಟ್ಟಾಗ ಆಟೋಮೆಟಿಕಲಾಗಿ ಆ ಕಣ್ಣಿನ ತೇಜ್ ಅಂತ ಹೇಳ್ತೀವಲ್ಲ ಅದು ಇಂಪ್ರೂವ್ ಹೋಗುತ್ತೆ. ಈಗೇನಾಗುತ್ತೆ, ಒಂದೇ ಸಮನೆ ಇದ್ದಾಗ ಈಗ ನಾವು ಈಗ ನಮ್ಮ ಗಾಡಿಯಲ್ಲಿ 4 ಗೇರ್ ಇರುತ್ತೆ, 5 ಗೇರ್ ಇರುತ್ತೆ. ನಾವು 1 ಅಥವಾ 2ರಲ್ಲೇ ಓಡ್ತಾ ಇದ್ರೆ ಏನಾಗುತ್ತೆ, ಅಲ್ಲಿ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದಾಗ ಅದು ಗಾಡಿ ಸ್ಮೂತ್ ಆಗುತ್ತೆ. ಅದೇ ಥರ ನಮ್ಮ ಈ ಸಿಸ್ಟಮ್ನಲ್ಲಿ ಸಹ ಗೇರ್ಸ್ ಇರ್ತವೆ. ನಾವು ಒಂದೇ ನೋಡ್ತಾ ಇರಬಾರ್ದು, ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಆ ಪೊಸಿಷನ್ನ ಚೇಂಜ್ ಮಾಡ್ಕೊಳ್ಳಿ.
ನಾವೀಗ ಒಂದೇ ಥರ ಕೂತ್ಕೊಂಡು ನಾವು ಸ್ವಲ್ಪ ಈ ಥರ ತಿರ್ತೀವಿ, ನಾವೀಗ ಚೇರ್ ಸಮೇತ ನಾವು ಈ ಥರ ಈಗ ಹಿಂಗೆ ಮಾಡ್ತಾ ಇದ್ವಿ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡಾಗ ಎಲ್ಲ ಕರೆಕ್ಟ್ ಆಗುತ್ತೆ. ನನಗೆ ಯಾವ ಥರ ಅಂತ ಗೊತ್ತಿಲ್ಲ, ಬಟ್ ನನಗೆ ನನ್ನ ತಂದೆ ತಾಯಿದು ಸ್ವಲ್ಪ ಬಂದಿರಬೇಕು. ಯಾಕಂದರೆ ಅವ್ರು ಹೆಲ್ತಿಯಾಗಿದೆ. ನಮ್ಮ ತಾಯಿಗೆ 82 ವರ್ಷ ಪ್ಲಸ್ನಲ್ಲಿದ್ದಾರೆ, ಹೆಲ್ದಿಯಾಗಿದ್ದಾರೆ. ಓಕೆ, ಸೊ ನಮ್ಮ ತಂದೆಗೂ ಏನು ಯಾವ ಥರದ್ದು ಡಯಾಬಿಟಿಸ್ ಆಗಲಿ ಅಥವಾ ಏನಾಗಲಿಲ್ಲ. ಡ್ಯೂ ಟು ಆಕ್ಸಿಡೆಂಟ್ ಅಂತೇಳಿದರೆ ಒಂದು ರಾಂಗ್ ಆಪ್ರೇಷನ್ ಆಗಿರೋದ್ರಿಂದ ಈ ನಮ್ಮ ಡಾಕ್ಟ್ರುಗಳೇ ನಮ್ಮ ತಂದೆನ ಕೊಂದಾಕ್ಬಿಟ್ಟಿದ್ದಾರೆ. ಅದನ್ನು ನಾನು ಓಪನ್ ಆಗಿ ಹೇಳಬಲ್ಲೆ. ಯಾಕಂತೇಳಿದ್ರೆ ಅನೆಸ್ಥೇಸಿಯಾದಲ್ಲಿ ಏನೋ ಒಂದು ಏರ್ಪೇರ್ ಆಗಿಬಿಟ್ಟು ನನ್ನ ತಂದೆ ಹೋಗ್ಬಿಟ್ರು. ಓಕೆ, ಉಡುಪಿಯಲ್ಲಿ. ಸೊ ಅದೊಂದು ಲೆಕ್ಕ ಬೇರೆ. ಸೊ ಇಲ್ಲಿ ಬೇರೆ ಅಂದರೆ ಅವ್ರಿಗೆ ಈ ಪ್ರಾಬ್ಲಮ್ ಅವ್ರು ಬೀಳದೇ ಇದ್ದಿದ್ರೆ ಅವ್ರಿಗೆ ಇನ್ನೂ ಸುಮಾರು 100-110 ವರ್ಷ ಆರಾಮಾಗಿರ್ಬೋದಾಗುತ್ತೆ. ಅಷ್ಟು ಚೆನ್ನಾಗಿ ಸ್ಟೌಟ್ ಆಗಿದ್ದವರು ಅವರು. ಸೊ ಆ ಥರ ಇದ್ದು ಅವರು ಸಮೇತ ಚಶ್ಮಾ ಹಾಕಿದ್ದು ತುಂಬ ಲೇಟ್. ಸೊ ಅದೊಂದು ವಂಶ ಪಾರಂಪರ್ಯಕ್ಕೆ ಬಂದಿರುವಂಥದ್ದು ಆಗಿರ್ಬೋದು. ಆಮೇಲೆ ನಾನು ಬಾಳೋ ರೀತಿ ಅದು ಚೆನ್ನಾಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಅಂದರೆ ಕೆಟ್ಟದ್ದನ್ನು ನೋಡೋದಿಲ್ಲ, ಗಾಂಧೀಜಿದು 3 ಬಂದರ್ ಇದೆಯಲ್ಲ, ಮಂಗ ಅಂತ ಹೇಳ್ತೀವಲ್ಲ, ಆ ಬೇಸಲ್ಲಿ ನಾನು ನನ್ನ ಜೀವನನ ಮುಂದೆ ಬರಿತಾ ಇದ್ದೀನಿ. ಬಟ್ ಇದೆ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಮಿಸ್ಟೇಕ್ ಆಗಿರ್ಬೋದು. ಬಟ್ ಅಲ್ಟಿಮೇಟ್ಲಿ ನನಗೀಗ ಬ್ಯಾಕ್ ನೋಡಿದಾಗ ನನಗೆ ನನ್ನ ಜೀವನ ಬಗ್ಗೆ ನೋಡಿದರೆ ಹ್ಯಾಪಿನೆಸ್ ಇದೆ. ಸೊ ಅದರಿಂದ ಅದು ನನಗೆ ಬೇಡ ಈಗ ಚಶ್ಮಾ. ಮಧ್ಯದಲ್ಲಿ ಬೇಕು ಅನಿಸ್ತಾ ಇತ್ತು. ಓಕೆ, ಏನೋ ಪ್ರಾಬ್ಲಮ್ ಆಗ್ತಾಯಿದೆ, ಬೇಕು ಅನಿಸ್ತಾ ಇತ್ತು. ಬಟ್ ಹೋಗಿ ಟೆಸ್ಟ್ ಮಾಡಿ ನೋಡಿದಾಗ ಏನಿಲ್ಲ. ಈಗ ಸ್ವಲ್ಪ ಮೈಕ್ರೋ ಲೆವೆಲ್ನಲ್ಲಿ ಅದು ಆಗ್ತಾಯಿದೆ. ಓಕೆ, ತೀರಾ ಸಣ್ಣ ಅಕ್ಷರ ಬಂದಾಗ ಅದು ಇದಾಗುತ್ತೆ. ಬಟ್ ನಾನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತೀರಾ ಅದು ಓದಕ್ಕೆ ಹೋಗೋಲ್ಲ ನಾನು. ಬಟ್ ನಂದಾದಂಥ ಕೆಲವು ಸಿಸ್ಟಮ್. ಆಮೇಲೆ ನಾನು ಇದಕ್ಕೆ ಸಂಬಂಧಪಟ್ಟು ನಿಮಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು. ನನಗೆ ಓದುವಾಗ ಕನ್ನಡಕ ಬೇಕು. ಹೌದು, ಡ್ರೈವಿಂಗಿಗೆ ಬೇಡ, ದೂರದ್ದು ಬೇಡ. ಆದರೆ ನಾನು ಮೊದಲು ಇದನ್ನು ತುಂಬ ಕಾಲ ಅವಾಯ್ಡ್ ಮಾಡ್ತಾ ಇದ್ದೆ. ಆವಾಗ ಓದ್ತಾ ಇದ್ದೆ. ಯಾವಾಗ ಚಸ್ಮವನ್ನು ನಾನು ಹಾಕಬೇಕಾದಲ್ಲಿ ಹಾಕಲೇಬೇಕು ಅಂತೇಳಿ ಹಾಕ್ಲಿಕ್ಕೆ ಶುರು ಮಾಡಿದ್ದ. ಈಗ ಚಸ್ಮಾ ತೆಗೆದ್ರೆ ನಂಗೆ ಏನು ಈಗ ಓದ್ಲಿಕ್ಕೆ ಆಗದಿದ್ದಷ್ಟು ಮಂದಾಗೋಗಿದೆ. ಓಕೆ, ಅಂದರೆ ನೀವು ಹೇಳಿದಾಗ ಅಭ್ಯಾಸ, ಇದ್ರ ಅಭ್ಯಾಸ ಮಾಡಿದಷ್ಟು ಅದು ಅಭ್ಯಾಸ ಜಾಸ್ತಿ ಮಾಡಿಸುತ್ತೆ. ಸೊ ಅದು ಅಲ್ಲದೇನು ಬೇರೆ ನಾವು, ಯಾಕಂದರೆ ಈಗ ಓದು ಬರಹ ಅನ್ನೋದೇನಿದೆ ಅದು ಒಂದು ಕಡೆಯಿಂದ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಮಾತ್ರ ಅದು ತಲೆಗೆ. ಈಗ ಮೆಡಿಕಲ್ ಸ್ಟೂಡೆಂಟಿಗೆ ನೀವು ಓದಬೇಡ ಅನ್ನೋಕ್ಕಾಗುತ್ತಾ? ಹೌದು. ಹಾಗಾದ್ರೆ ಈಗ ನೋಡಿ, ಆಲ್ಮೋಸ್ಟ್ 80% ಮೆಡಿಕಲ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರಿಗೆ ಚಶ್ಮಾ ಇದೆ. ಹೌದು. ನೀವು ಯಾವುದೇ ಕಾಲೇಜಿಗೆ ತುಂಬ ಓದಲೇಬೇಕು. ಅವ್ರ ಕೆಲಸನೇ ಓದೋದು. ಎಷ್ಟು ಓದಬೇಕು ಅಂತ ಹೇಳಿದ್ರೆ ಅಷ್ಟು ಓದಬೇಕು. ಅದಲ್ಲದೆ ಈ ನೆಟ್ನಲ್ಲೆಲ್ಲ ಸರ್ಚ್ ಮಾಡ್ತಾ ಇರಬೇಕು. ಅದು ಅವರಿಗೆ ಮಜಬೂರಿ. ಆದ್ದರಿಂದ ಅದಕ್ಕೆ ಪ್ರೊಫೆಷ್ನಲ್ ಹ್ಯಾಸರ್ಡ್ಸ್ ಇದೆಲ್ಲ ಬರುತ್ತೆ. ಬಟ್ ಅವ್ರಿಗೆ ಏನು ಮಾಡಬೇಕಾಗ ಅದನ್ನು ಉಳಿಸ್ಕೋಬೇಕು, ಇನ್ನೂ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಎಕ್ಸಸೈಸ್ ಮಾಡಲೇಬೇಕು. ಅವ್ರಿಗೆ ಮಾಡೋದಿಲ್ಲ, ಪ್ರಾಬ್ಲಮ್ ಬರ್ತಾರೆ. ಅದನ್ನು ಎಕ್ಸಸೈಸ್ ಯಾವ ಥರ ಇರಬೇಕು ಕಣ್ಣಿಗೆ ಅದನ್ನು ಮಾಡಿಸೋ. ಪ್ರಾಯಶಃ ನನಗನ್ನಿಸ್ತದೆ ಆ ಥರದ ಎಜುಕೇಷನ್ ಸಿಸ್ಟಮ್ ಒಳಗಡೆನೆ ಇದೊಂದು ಸಿಸ್ಟಮ್ ಅಂತ ಸೇರಿಸ್ಬಿಡ್ಬೇಕಿತ್ತು. ಮಾಡಿದರೆ ಮಾತ್ರ. ಆದರೆ ಎಕ್ಸಸೈಸ್ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ, ಕಣ್ಣನ್ನ, ಮನಸ್ಸನ್ನ, ಕಿವಿಯನ್ನ ಇತ್ಯಾದಿ, ಅದೊಂದು ಸ್ಪೆಷಲ್ ಕ್ಲಾಸ್ ಅಂತ ತಗೊಳ್ತಾರೆ ಅಷ್ಟೇ ಹೊರತು ಇದನ್ನು ಮ್ಯಾಂಡೇಟ್ರಿ ಅಂತ ಮಾಡ್ತಾ ಇಲ್ಲ. ಮಾಡಬೇಕು. ಒಂದು ಟ್ರಾಫಿಕ್ ರೆಗ್ಯುಲೇಷನ್ಸ್ ಯಾವ ಥರ ಇರುತ್ತೆ, ಡಿಪಾರ್ಟ್ಮೆಂಟ್ IAS ಯಾವ ಥರ ಆಗಬೇಕು, IPS ಯಾವ ಥರ ಆಗಬೇಕು, ಅವ್ರ ಕೆಲಸಗಳು ಏನು, ಪೊಲಿಟಿಷಿಯನ್ ಅಂದರೆ ಏನು, ಓಟ್ ಯಾಕೆ ಆಗಬೇಕು, ನಮ್ಮ ಈ ಹೆಲ್ತ್ ಯಾವ ಥರ ಇಟ್ಕೋಬೇಕು, ಕಣ್ಣನ್ನು ಯಾವ ಥರ ನೀವು ಕಾಪಾಡ್ಕೋಬೇಕು, ಇದ್ರ ಬಗ್ಗೆ ನೀವು ಸ್ವಲ್ಪ ಇದನ್ನೆಲ್ಲ ಕಂಪಲ್ಸರಿ ಮ್ಯಾಂಡೇಟ್ರಿ ಮಾಡಿ ಇದ್ರ ಬಗ್ಗೆನೇ ಕ್ವಶನಿಗೆ ಆನ್ಸರ್ ತೊಗೊಳ್ಳಿ. ಇದನ್ನು ಎಕ್ಸಾಮ್ನಾಗ ತೊಗೊಂಡ್ಬಿಡಿ. ಮಕ್ಕಳು ಅದೇ ರೀತಿಯಲ್ಲಿ ಬೆಳೆದ್ಬಿಡ್ತಾರೆ. ಸೊ ನನಗೂ ಸಹ ಬೇಕಾದ್ರೆ ಗೊತ್ತೇ ಇಲ್ಲಲ್ಲ. ಈಗ ಈ ವಿಷಯಾಂತರ ಆಗುತ್ತೆ ಅದು. ಆದರೂ ಸ್ಥೂಲವಾಗಿ ಹೇಳಬೇಕು ಅಂದರೆ ನಮಗೆ ಪಂಚಾಯತ್ ಅನ್ನುವಂಥ ವ್ಯವಸ್ಥೆ ಯಾಕಿದೆ ಅಂತ ಇನ್ನುವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವತ್ರಿಕವಾಗಿ ಒಂದು ಅರಿವೇ ಇಲ್ಲ. ನಾವು ಅಲ್ಲಿ ಹೋಗಿ ಏನು ಮಾಡಬೇಕು, ಅದನ್ನು ಹೇಗೆ ಬಳಸ್ಕೋಬೇಕು, ಅಲ್ಲಿ ಏನೇನಿದೆ, ನೋ ಟ್ರಾಫಿಕ್ಕು ಹೇಗಿರಬೇಕು, ನೋ. ಆದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇವೆಲ್ಲವೂ ಬಂದುಬಿಟ್ಟಿದ್ದಿದ್ರೆ ನಾನು ಅದೇ ಹೇಳ್ತೀನಿ, ಬರಬೇಕು. ಈಗ ಒಂದು ಪೊಲೀಸ್ ಕಂಪ್ಲೇಂಟ್ ಅಂದರೆ ಏನಂತ ಗೊತ್ತಿಲ್ಲ, IPS ಯಾರಂತ ಗೊತ್ತಿಲ್ಲ, PSI ಅಂದರೆ ಏನು ಗೊತ್ತಿಲ್ಲ, ಕಾನ್ಸ್ಟೇಬಲ್ ಅನ್ನೋ ಗೊತ್ತಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಅಂದರೆ ಯಾರು ಅಂತ ಗೊತ್ತಿಲ್ಲ. ಯಾಕೆ ಆಗಬೇಕು ಅವರು? ಇದನ್ನು ಗೊತ್ತಿಲ್ಲ. ನಾವು ಸಣ್ಣದ್ರಿಂದ ಕಲ್ತ್ಕೊಂಡ್ಬಂದ್ರೆ ನಮಗೆಲ್ಲ ಗೊತ್ತಾಗುತ್ತೆ. ನಮ್ಗೆ ಕೆಲಸ ಇರೋದಿಲ್ಲ ಯಾರು. ಅಲ್ಲ ರಾಜ, ನಾವೀಗ ಸಂವಿಧಾನ ಅಂತೇವಲ್ಲ, ಸಂವಿಧಾನದಲ್ಲಿ ಏನಿದೆ ಅನ್ನೋದು ಪಾಠಗಳಲ್ಲೇ ಇಲ್ಲ. ಅಂಬೇಡ್ಕರ್ ಸಂವಿಧಾನ ರಚಿಸಿದ್ರು ಇಷ್ಟು ಕಾಲದಲ್ಲಿ. ಸಂವಿಧಾನ ಅಂದ್ರೆ ಏನಂತ ಕೇಳಿ ಆನ್ಸರ್ ಬರೋದಿಲ್ಲ ನಿಮಗೆ. ಅಲ್ಲ, ಅದರಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ. ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನೀವು ಇದ್ರಲ್ಲ ಚೇಂಜ್ ಮಾಡಿ. ಅದೇ. ನಮಸ್ತೆ, ನಿಮ್ಮ ಫಿಟ್ನೆಸ್ ಫ್ರೆಂಡ್ ಡಾಕ್ಟರ್ ರಾಜ್ ಅಶೋಕ್ ಶೆಟ್ಟಿ, ಸೂರತ್, ಗುಜರಾತ್ನಿಂದ. IUL ಸೆಂಟರ್, ವೆಲ್ನೆಸ್ ಸೆಂಟರ್ ಇದು. ಸ್ವಲ್ಪ ಕಣ್ಣಿನ ಬಗ್ಗೆ ಮಾತಾಡೋಣ. ಕಣ್ಣು ನಿಮಗೆ ಅದೆಷ್ಟು ಇಂಪಾರ್ಟೆಂಟ್ ಅದ್ರ ಮೇಲೆ ಹೇಳಬೇಕಂತೇನಿಲ್ಲ. ಬಟ್ ನಾವು ಕಣ್ಣಿನ ಆರೋಗ್ಯ ಯಾವ ಥರ ನೋಡ್ತಾ ಇರ್ತೀವಿ,
ನಾವು ಸಿಕ್ಕಾಪಟ್ಟೆ ಟಿ ವಿ ನೋಡ್ತೀವಿ, ಸಿಕ್ಕಾಪಟ್ಟೆ ಮೊಬೈಲ್ಸ್ ನೋಡ್ತೀವಿ, ಆ ಬ್ಲೂ ಲೈಟ್ಸ್ ನೋಡ್ತೀವಿ, ಆಮೇಲೆ ಡಿಸ್ಕೋ ಲೈಟ್ಸ್ ಆಗಿರ್ಬೋದು, ಮೂವಿಂಗ್ ಲೈಟ್ಸ್, ಇನ್ನೊಂದು ಮತ್ತೊಂದು ನೋಡಿಬಿಟ್ಟು ಪೇಪರ್ ಅದು ಇನ್ನೂ ಮತ್ತೆ ತಿನ್ನೋ ಆಹಾರ ಕ್ರಮ ಸರಿ ಇಲ್ಲ, ಕಣ್ಣು ಬೇಗ ಮಂಜಾಗ್ತಾ ಇದೆ. ಅದು ಅಲ್ಲದೆ ಬೇರೆ ನಮಗೆ ಕಣ್ಣಿಗೆ ರಿಲೇಟೆಡ್ ಬೇರೆ ಬೇರೆ ರೋಗಗಳು ಅಂತ ಅಥವಾ ಒಂದು ಪೇನ್ ಆಗಿರ್ಬೋದು, ತಕ್ಲೀಫ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಏನೇನೋ ಆಗ್ತಾಯಿದೆ. ಅದೆಲ್ಲ ಸೈಡಿಗಿರಲಿ, ಅದು ಇದೆ ಅಥವಾ ಇಲ್ಲ. ಬಟ್ ನಮಗೆ ಕಣ್ಣಿನ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ತಾ ಇರಬೇಕು. ಬಾಯಲ್ಲಿ ನೀರು ಹಾಕ್ಕೋಬೇಕು. ಆಮೇಲೆ ಬೇಸನ್ ಹತ್ರ ನಿಂತು ಅಥವಾ ಸ್ವಲ್ಪ ನೀರನ್ನ ತೊಗೊಂಡು ಆ ಕಣ್ಣಿನ ಓಪನ್ ಮಾಡಿಟ್ಟು ಕಣ್ಣಿಗೆ ಈ ಥರ ನೀರನ್ನ ಫ್ಲ್ಯಾಶ್ ಮಾಡ್ತಾ ಇರಬೇಕು. ಅಂದರೆ ಬಾಯಲ್ಲಿ ನೀರು ಇಟ್ಕೋಬೇಕು. ಆಮೇಲೆ ಬೇಸನ್ ಹತ್ರ ಬಂದುಬಿಟ್ಟು ಕಣ್ಣಿಗೆ ನೀರು ಹೊಡಿತಾ ಇರಬೇಕು. ಈ ಥರ ಒಂದು 5-6 ಸಲ ಮಾಡಿಬಿಟ್ಟು ಮತ್ತು ಬಾಯಿದ ನೀರು ಹೊರಗೆ ಬಿಟ್ಬಿಡಬೇಕು. ಇದು ಒಂದು ಕಣ್ಣಿಗೆ ಒಂದು ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ಜಾಸ್ತಿ ಏಟು ಬೀಳಬಾರ್ದು ಕಣ್ಣಿಗೆ. ಸ್ವಲ್ಪ ನಿಧಾನ ನೀರನ್ನ ಈ ಥರ ಹಾಕ್ಕೋಬೇಕು. ತಣ್ಣ ಒಳ್ಳೆ ನಾರ್ಮಲ್ ನೀರು, ತೀರ ತಣ್ಣೀರಲ್ಲ, ತೀರ ಬಿಸಿನೀರಲ್ಲ, ನಾರ್ಮಲ್ ನೀರಲ್ಲಿ ಹಾಕ್ಕೋಬೇಕು. ಇದಾದ ನಂತರ ಕಣ್ಣನ್ನು ಈ ಥರ ಉಜ್ಕೋಬಾರ್ದು. ನಮಗೆ ಈ ಬೆರಳು ಕಾಣಿಸ್ತಾ ಇದೆಯಲ್ಲ ನಮಗೆ, ಇದು ಈ ಬೆರಳು ಕಿರು ಬೆರಳು, ಇಲ್ಲಿಂದ ನಮಗೆ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಈ ಥರ ಇಲ್ಲಿ ಸರ್ಕ್ಯುಲೇಷನ್ ಕೊಡ್ತಾ ಇರಬೇಕು. ಇದರಲ್ಲಿ ತಾಕತ್ತು ಇರೋದಿಲ್ಲ. ಈ ಕೆರು ಬೆರಳಿನಲ್ಲಿ ನಮಗೆ ತಾಕತ್ತು ಜಾಸ್ತಿ ಇರೋದಿಲ್ಲ. ಅದನ್ನು ಈ ಬೆರಳನ್ನ ಯೂಸ್ ಮಾಡಿಕೊಂಡು ನಾವು ಟ್ಯಾಪ್ ಕ್ಲಾಕ್, ಆಮೇಲೆ ಆ್ಯಂಟಿ ಕ್ಲಾಕ್ ಕಣ್ಣಿನ ಅಕ್ಕಪಕ್ಕದಲ್ಲಿ ದಿನಕ್ಕೊಂದು 10-15 ಸಲ, ಒಂದು 2-3 ಸಲ ಈ ಥರ ಮಾಡ್ತಾ ಇರ್ಬೇಕು. ಅಂದರೆ ಈ ಥರ 1 2 3 4 5 6 7 ಅಂದರೆ ಒಂದು 10-15 ಸಲ ಈ ಥರ ಬಿಟ್ಬಿಡಬೇಕು. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ ಈ ಥರ ಟ್ಯಾಪ್ ಮಾಡ್ತಾ ಇರಬೇಕು. ಕಣ್ಣನ್ನು ಸಿಕ್ಕಾಪಟ್ಟೆ ಉಜ್ಕೋಬಾರ್ದು. ಇದು ತುಂಬ ಸೆನ್ಸಿಟಿವ್ ಏರಿಯಾ ಆಗಿರುತ್ತೆ. ಅದನ್ನು ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ. ಈಗ ಸ್ವಲ್ಪ ಕಣ್ಣಿನ ಎಕ್ಸಸೈಸ್ ನಾವು ಯಾವ ಥರ ಮಾಡಿ ಡೈಲಿ ರುಟೀನಲ್ಲಿ ನಾವು ಎಕ್ಸಸೈಸ್ ನಮ್ಮ ಕ್ಲಾಸ್ನಲ್ಲಿ ಆಗ್ತಾ ಇರುತ್ತೆ. ಬಟ್ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ಹೇಳ್ಕೊಡ್ತಾಯಿದ್ವಿ. ಅದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ರೈಟ್? ಸೊ ಕಣ್ಣು ಫಸ್ಟಿಗೆ ಈ ಥರ ಬಂದ್ ಮಾಡಿ ಓಪನ್ ಮಾಡಬೇಕು. ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ನಮ್ಮವರು ನಿಮಗೆ ತೋರಿಸ್ತಾ ಇದ್ದಾರೆ ಮಾಡಿ. ಓಕೆ, ಕ್ಲೋಸ್ ಯುವರ್ ಐಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಕ್ಲೋಸ್, ಓಪನ್, 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 ಕ್ಲೋಸ್, ಓಪನ್, ಕ್ಲೋಸ್. ಕಾನ್ಷಿಯಸ್ ಆಗಿ ಮಾಡುವ, ನಾವು ನಿದ್ದೆ ಮಾಡ್ತಾ ಇರ್ತೀವಿ, ಬಟ್ ಕಾನ್ಷಿಯಸ್ ಆಗಿ ಮಾಡ್ತಾ ಇರ್ಬೇಕು ನಮಗೆ. ಓಕೆ, ನಾವು ರಿಲ್ಯಾಕ್ಸ್, ಐಸರು ಸ್ಟ್ರೇಟ್. ಐಬಾಲ್ಸ್ನ ನೀವು ಕಣ್ಣನ್ನು ಎಷ್ಟು ಅರಳಿಸ್ಲಿಕ್ಕೆ साध्य, जितना आँख को खोल सकते खोलो. आँखें बड़ा करना है और धीरे से छोटा करो, धीरे से बड़ा करो. ಬಡ ದೊಡ್ಡದು ಮಾಡಬೇಕು, ಕಣ್ಣು ದೊಡ್ಡದು ಮಾಡಬೇಕು ನಿಧಾನವಾಗಿ. ಮತ್ತು ಅದನ್ನು ನಿಧಾನವಾಗಿ ಅದನ್ನು ಮುಚ್ಚಬೇಕು. धीरे से बंद करो, बड़ा करो, दोनों एक साथ में करो और धीरे से क्लोज करो. धीरे से बंद करना है आँख को. हाँ, बड़ा करो, बड़ा करो, बड़ा, big and slowly close, slowly close. One more big, slowly close and relax. ಅಂದರೆ ಇದನ್ನು ನಿಮಗೆ ಸುಮಾರು ಒಂದು 10-15 ಸಲ ಮಾಡಬೇಕು. ಕಣ್ಣನ್ನು ದೊಡ್ಡದು ಮಾಡಬೇಕು, ಅರಳಿಸ್ಬೇಕು. ಯಾವುದಾದ್ರು ಒಂದು ಕಡೆ ಒಂದು ಆಬ್ಜೆಕ್ಟ್ನ ನೋಡಬೇಕು, ಕಣ್ಣನ್ನು ಎಷ್ಟು ದೊಡ್ಡದು ಮಾಡ್ತಾರೆ ಮಾಡಿ ಅಲ್ಲಿ ನಿಲ್ಲಬೇಕು ಈ ಥರ. ಮತ್ತು ನಿಧಾನವಾಗಿ ಕಣ್ಣು ಮುಚ್ಚಬೇಕು. ಕಣ್ಣು ಸ್ವಲ್ಪ ನೋವಾಗುತ್ತೆ, ಬಟ್ ನಿಧಾನ ಮಾಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ಬಟ್ ಇದನ್ನು ಆದಷ್ಟು ದಿನ ಮಾಡಿ. ಮಕ್ಕಳಿಗೂ ಹೇಳ್ಕೊಡಿ. ಚಶ್ಮದ ನಂಬರ್ ಸಮೇತ ಕಮ್ಮಿ ಆಗುತ್ತೆ. ನನಗೆ ನೋಡಿ, ನಾನು 61 ವರ್ಷ ಪ್ರಾಯ ನನಗೀಗ, ನನಗೆ ಸ್ಪೆಕ್ಸ್ ಇಲ್ಲ. ಓಕೆ, ಸೊ ಅದೇನು ದೊಡ್ಡ ಪ್ರೌಡ್ ಮೂಮೆಂಟ್ ಏನಲ್ಲ. ಬಟ್ ನಾವು ನೋಡ್ತೀನಿ, ನಾನು ಬೇಕಾದಷ್ಟು, ಯಾಕೆ ನನಗೆ 24 ವರ್ಷದ ಮಗ ಇದ್ದಾನೆ, ಅವನಿಗೂ ಸ್ಪೆಕ್ಸ್ ಇದೆ. ಈಗ ಚಿಕ್ಕನಿಂದನೂ ಸ್ಪೆಕ್ಸ್ ಬಂದಿದೆ. ಯಾಕೆ ನನಗೆ ನಮ್ಮ ಮನೇಲಿ ಯಾರಿಗೂ ಇಲ್ಲ, ಬಟ್ ಅವ್ನಿಗೆ ಬಂದಿದೆ. ಯಾಕಂತ ಹೇಳಿದ್ರೆ ಲೈಫ್ ಸ್ಟೈಲ್ ಆ ಥರ ಆಗಿದೆ. ಮೊಬೈಲ್ಸ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಯಾವುದೇ ಬೇಕಾದಷ್ಟು ರೀಸನ್ ಇದೆ. ರೈಟ್? ಸೊ ಅದು ಯಾಕಾಯಿತು ಅಂತ ಹೇಳಿದ್ರೆ, ಯಾಕಂದ್ರೆ ಕಣ್ಣನ್ನು ನಾವು ಕರೆಕ್ಟಾಗಿ ಪಾಲನೆ ಮಾಡದೇ ಇರೋದ್ರಿಂದ. ಸೊ ಚೆನ್ನಾಗಿ ಮಾಡಬೇಕು. ಈಗ ಮುಂದೆ ಹೊರಿಯೋಣ. ಐ ಬಾಲ್ಸ್ಗೂ ಓಕೆ, ಸ್ಟ್ರೇಟ್ ಲುಕ್ ಅಟ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್ and right, your left, your 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 right. Stop at the center. Now anti-clock. Your right, your left, left, right, left, right, left, right, left, right, left, right, left, right and the center, and close your eyes and relax. ಈ ಥರ ಎಕ್ಸಸೈಸ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿರಬೇಕು. ನಿಧಾನ ಮುಚ್ಚಿ
ಸ್ಕ್ವೀಸ್ ಮಾಡ್ಕೋಬೇಕು. ಸ್ಕ್ವೀಸ್, ಕಣ್ಣನ್ನು ಒತ್ತಬೇಕು, ಸ್ಕ್ವೀಸ್ ಅಲ್ಲಿಗೆ. ನಾವು ಕೈ ಜಾಸ್ತಿ ಫೋರ್ಸ್ ಮಾಡಬಾರ್ದು. ಸ್ಕ್ವೀಸ್, ಸ್ಕ್ವೀಸ್ ಯುವರ್ ಐಸ್ ಆ್ಯಂಡ್ ರಿಲೀಸ್, ಸ್ಕ್ವೀಸ್ ಯುವರ್ ಐಸ್ ಆ್ಯಂಡ್ ರಿಲೀಸ್, ಸ್ಕ್ವೀಸ್ ಯುವರ್ ಐಸ್, ರಿಲೀಸ್. ಒನ್ ಮೋರ್, ಸ್ಕ್ವೀಸ್ ಯುವರ್ ಐಸ್ ಆ್ಯಂಡ್ ರಿಲೀಸ್ ಆ್ಯಂಡ್ ರಿಲ್ಯಾಕ್ಸ್. ಓಕೆ, ಅಂದರೆ ಸ್ಕ್ವೀಸ್ ಬಿಟ್ಬಿಡಬೇಕು, ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕು. ಅಂದರೆ ಬೇಗ ಬೇಗನೂ ಮಾಡಬಾರ್ದು, ಅಂದರೆ ಅದಕ್ಕೆ ಪ್ರೆಷರು ಕೊಡಬಾರ್ದು, ಸ್ವಲ್ಪ ಆರಾಮಾಗಿ. ಇದೆಲ್ಲ ಸರ್ಕ್ಯುಲೇಷನ್ ಬೇಕಿರುತ್ತೆ. ಯಾಕಂದರೆ ನಾವು ಒಂದೇ ಥರ ಒಂದೇ ಕಡೆ ನೋಡ್ತಾ ಇರ್ತೀವಿ ದೃಷ್ಟಿಯಲ್ಲಿ, ಅದು ಮೊನೋಟೋನಸ್ ಆಗಿರುತ್ತೆ. ಆಮೇಲೆ ಇನ್ನೂ ಬೇರೆ ಬೇರೆ ಕಾರಣ ಅಂತೇಳಿ ಒಂದೆರಡು ಕಾರಣ ಅಲ್ಲ, ಬಟ್ ಆದಷ್ಟು ನಾವು ಆ ಸ್ಥಿರ ಮೂಮೆಂಟ್ ಏನಿರುತ್ತೆ ಅದನ್ನು ನಾವು ಸ್ವಲ್ಪ ಬಾಡಿಗೆ ಏನು ಗೊತ್ತಾ, ಸಡನ್ಲಿ ಸರ್ಪ್ರೈಸಸ್ ಕೊಡ್ತಾ ಇರಬೇಕು. ಚೇಂಜ್ ಸುಮ್ಮನೆ ನಿಂತಿರಬಾರ್ದು, ಸುಮ್ಮನೆ ಓಡ್ತಾನೆ ಇರಬಾರ್ದು, ಸುಮ್ಮನೆ ನಾವು ಆ ಥರ ಏನಿರಬಾರ್ದು. ಸ್ವಲ್ಪ ಓಡ್ತಾ ಇದ್ದರೆ ನಡಿಬೇಕು, ನಡೀತಾ ಇದ್ದರೆ ಓಡಬೇಕು, ಕೂತ್ಕೊಂಡಿದ್ರೆ ಹೇಳಬೇಕು, ಮಲಗಿದ್ರೆ ಕೂತ್ಕೋಬೇಕು. ಈ ಥರ ಏನಾದರೂ ಮಾಡ್ತಾ ಇರಬೇಕು. ಗಂಟ್ಲು ಈ ಕಡೆ ಮೂವ್ ಆಗ್ತಾ ಇರಬೇಕು, ಕಣ್ಣು ಸಹ ಆ ಕಡೆ ಮೂವ್ ಆಗಿ ಒಂದೇ ಕಡೆ ನೋಡ್ತಾ ಇರಬಾರ್ದಲ್ಲ. ಓಕೆ, ಅದು ಈಗ ನಾವು ಟಿ ವಿ ನೋಡ್ತಾ ಇದ್ದರೆ ಒಂದೇ ಸಮಯ ನೋಡ್ತಾ ಇರ್ತೀವಿ. ಪಿಕ್ಚರ್ ನೋಡ್ತಾ ಇದ್ದರೆ ನಾವು ಆಲ್ಮೋಸ್ಟು 1.5 ಗಂಟೆ 2 ಗಂಟೆ ಕಂಟಿನ್ಯೂ ನೋಡ್ತಾ ಇರ್ತೀವಿ, 3 ಗಂಟೆ ತನಕ ನೋಡ್ತಾನೇ ಇರ್ತೀವಿ. ಆಮೇಲೆ ಅದೊಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಅದರಿಂದ ಸ್ವಲ್ಪ ಕಣ್ಣಿನ ಬಗ್ಗೆ ನಿಗಾ ವಹಿಸೋದು ತುಂಬ ಒಳ್ಳೆಯದು. ವಿಲ್ ಮೂವ್ ಟು ದ ಅದರ್ ವೇ ಆಫ್ ಎಕ್ಸಸೈಸ್. ನಾವು ಲುಕ್ ಅಪ್, ऊपर देखो ಆ್ಯಂಡ್ ಡ್ರಾಪ್, ಅಪ್ ಡ್ರಾಪ್. ಕಣ್ಣು ಮಾತ್ರ ಮೂವ್ ಆಗಬೇಕು, ನಿಮ್ಮ ಮುಖ ಮೂವ್ ಆಗಬಾರ್ದು. ಅಪ್ ಡ್ರಾಪ್ ಡೌನ್, ಅಪ್ ಆ್ಯಂಡ್ ಡ್ರಾಪ್, ಅಪ್ 1 2 ಡೌನ್, 1 2, 1 ಅಪ್ 2 ಡೌನ್, 1 ಅಪ್ 2 ಡೌನ್, 1 ಅಪ್ 2 ಡೌನ್, 1 ಅಪ್ 2 ಡೌನ್, 1 ಅಪ್ 2 ಡೌನ್ ಆ್ಯಂಡ್ ಸೆಂಟರ್. ನಾವು 1 ಡೌನ್, ಉಲ್ಟಾ ಅದನ್ನು ರಿವರ್ಸ್ ಮಾಡ್ಕೋಬೇಕು. 1 ಡೌನ್ 2 ಅಪ್, 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 1 ಡೌನ್ 2 ಅಪ್ ಆ್ಯಂಡ್ ಸೆಂಟರ್. ಮತ್ತೆ ಅದು ಸೆಂಟ್ರಿಗೆ ಬರಬೇಕು. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಓಪನ್, ಕ್ಲೋಸ್ ಓಪನ್. ಸ್ಕ್ವೀಸ್ ಯುವರ್ ಐಸ್. ನಾವು ಸ್ಕ್ವೀಸ್ ಅಂತ ಹೇಳಿದರೆ ಈ ಥರ ಅಂಟ್ಕಂಡು ಜೋರಾಗಿ ಒತ್ಕೋಬೇಕು, ನಿಧಾನ ಕಂಡುಬಿಡಬೇಕು. ಜೋರಾಗಿ ಒತ್ತಬೇಕು, ನಿಧಾನ ಕಂಡುಬಿಡಬೇಕು. ಓಕೆ, ನಾವು ರಿಲ್ಯಾಕ್ಸ್. ಓಕೆ, ನಾವು ವಿ ಮೂವ್ ಟು ಅದರ್ एक्सरसाइज. ಇದರಲ್ಲಿ ನಾವು आइज़ को रोटेट करना है. स्टार्ट फ्रॉम योर राइट हैंड साइड, रोटेशन ऐसा. कम ऑन, 1 पूरा, 2 5 टाइम्स, 3 फुल रोटेशन, 4 एंड 5 कम बैक टू द सेंटर, रिलैक्स. वापस मध्य सेंट्रिक बरलेबेकु. नाउ एंटी क्लॉक, 1 धीरे से 2 3 4 5, बड़ा आंखें करो. ओके, एंड रिलैक्स. नाउ कम बैक टू द सेंटर, सेंट्रिक बरोದು कंपल्सरी, सेंटर एंड क्लोज योर आइज, स्क्वीज योर आइज एंड ओपन योर आइज एंड रिलैक्स. ಕ್ಲೋಸ್ ಮಾಡಬೇಕು, ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು, ಸ್ಕ್ವೀಸ್ ಮಾಡಬೇಕು, ಮತ್ತು ನಿಧಾನ ಕಂಡುಬಿಡಬೇಕು, ಖುಷಿಯಾಗಿ ಕಂಡುಬಿಡಬೇಕು, ಸುಮ್ಮನೆ ಸಡನ್ಲಿ ಕಂಡುಬಿಡಬಾರ್ದು. ಓಕೆ, ಇದಾಯಿತು ಬೇಸಿಕ್. ನಾವು ದ ಲಾಸ್ಟ್ ಒನ್, ಕಣ್ಣನ್ನು, ಎರಡೂ ಕಣ್ಣನ್ನು ಮೂಗಿನ ತೊಗೊಂಬರ್ಬೇಕು. ಈ ಥರ ಮೂಗು ನೋಡಬೇಕು, ಮತ್ತು ಫುಲ್ ವೈಡ್ ಸ್ಪೇಸ್ ನೋಡಬೇಕು. ಮೂಗನ್ನ ನೋಡಬೇಕು ಮತ್ತು ಫುಲ್ ವೈಡ್ ಸ್ಪೇಸನ್ನ ನೋಡಬೇಕು. ಯಾವ ಥರ ನೋಡಿ, दोनों आंख से अपना नाक को देखो, फिर पूरा स्काई देखो वाइड. वापस नीचे 1 एंड 2, बड़ा सा पूरा वाइड ओपन करो. ना 1 निदान, 2 1, नाक देखो, चक्कर आएगा, 2. इधर कम बैक टू द सेंटर एंड स्क्वीज एंड रिलैक्स. ಸೊ ಈ ಥರ ಮಾಡುವಾಗ ಸ್ವಲ್ಪ ನಿಮಗೆ ಒಟ್ಟಿಗೂ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ, ಚಕ್ಕರ್ ಥರ ಬರ್ಬೋದು, ಈ ಥರ ಆಗುತ್ತೆ. ಆದ್ದರಿಂದ ನಿಧಾನವಾಗಿ ನಿಮಗೆ ಇದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈಗೇನು ಮಾಡ್ತೀರಾ, ಈ ಬೆರಳನ್ನು ಈ ಥರ ತಗೊಂಡು ಟ್ಯಾಪ್ ಮಾಡ್ಕೋಬೇಕು. ಓಕೆ, ವಾಟ್ ಪೂರಾ ಏರಿಯಾ पे फुल जोर से टैप करना है. ऐसा मारो, आंख में मारो, ऐसा मारो. ಇದಾದ ನಂತರ ಸ್ವಲ್ಪ ಒಂದು ಟವಲ್ ಇರುತ್ತೆ, ನಿಮ್ಮ ಟರ್ಕಿಶ್ ಟವಲ್ ಆಗಿರ್ಬೋದು, ನ್ಯಾಪ್ಕಿನ್ ಆಗಿರ್ಬೋದು, ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕ್ಕೊಂಡು, ಸಾಧಾರಣ ಬಿಸಿ, ಊರು ಬೆಚ್ಚನ್ಗೆ ಸ್ವಲ್ಪ ಜಾಸ್ತಿ, ಅದನ್ನು ಅದ್ದಬೇಕು. ಅದ್ಬಿಟ್ಟು ನಿಮ್ಮ ಕಣ್ಣ ಹತ್ರ ಸ್ವಲ್ಪ ಈ ಥರ ಇಟ್ಟು
ಹೊರಗೆ ತೆಗಿಬೇಕು. ಇದು 2-3 ಸಲ ಮಾಡಬೇಕು. ಬಿಸಿ ನೀರಿನಲ್ಲಿ ಸ್ವಲ್ಪ ಒದ್ದೆ ಇದು ಮಾಡಿಬಿಟ್ಟು ಮಾಡೋಕ್ಕೋದ್ರೆ ನಾವೆಲ್ಲ ಪ್ರಾಕ್ಟಿಕಲೆಲ್ಲ ಎಲ್ಲ ಮಾಡಿ ತೋರಿಸ್ಬೋದಾಗಿತ್ತು. ಬಟ್ ಅದೆಲ್ಲ ತೀರ ಮಾಡೋಕ್ಕೆ ಹೋಗ್ಬಾರ್ದು ನಾವು. ಇದೆಲ್ಲ ಸಾಧಾರಣ ರೀತಿಯಲ್ಲಿ ಆಡು ಭಾಷೆಯಲ್ಲಿ ನಗ್ನಗ್ತಾ ಮಾತಾಡ್ತಾ ಇದೆಲ್ಲ ಮಾಡಿಬಿಡ್ಬೇಕು. ಆಗ ನಿಮ್ಗೆ ಇದೆಲ್ಲ ಒಂದು ಬೋಜ್ ಅಂತೇಳಿದರೆ ಇದೊಂದು ನಿಮ್ಗೆ ಒತ್ತಡ ಅನಿಸೋದಿಲ್ಲ. ಏನೋ ಮಾತಾಡ್ತಾ ನೀವು ಏನೋ ಎಕ್ಸಸೈಸ್ ಮಾಡಿಬಿಟ್ರಿ ಅದು ನಿಮಗೆ ಬೇಕಾದಷ್ಟು ಬೆನಿಫಿಟ್ ಸಿಗುತ್ತೆ. ಸೊ ಡೂ ಟೇಕ್ ಕೇರ್ ಆ್ಯಂಡ್ ಐಲ್ ಸಿ ಯು ವಿತ್ ಅನ್ ಅದರ್ ನ್ಯೂ ಎಪಿಸೋಡ್. ಟಿಲ್ ದೆನ್ ಡೂ ಟೇಕ್ ಕೇರ್. ಗುಡ್ ಡೇ. ಬಾಯ್ ಬಾಯ್.